ಬೀರಬಲ್ಲಂತಹ ಮತ್ತು ಪ್ರಧಾನಮಂತ್ರಿಯವರ ಕೇಂದ್ರದ NDA ಸರ್ಕಾರದ 2047ರ ವಿಕಸಿತ ಭಾರತದ ಕಲ್ಪನೆಗೆ ಪೂರಕವಾದಂತಹ VBG ರಾಮ್ಜಿಯ ಬಗ್ಗೆ ಕಾಂಗ್ರೆಸ್ ಯಥಾ ರೀತಿಯಲ್ಲಿ ಸುಳ್ಳಿನ ಸರಮಾಲೆಯನ್ನ ಹಣಿಯುತ್ತಾ ಅಪಪ್ರಚಾರವನ್ನ ಮಾಡುವಂತಹ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವೇ ಸುಳ್ಯದವರೇ, ಅವರ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿಯಾನ ಸುಳ್ಯದಿಂದ ಪ್ರಾರಂಭವಾಗಿದೆ. ಸುಳ್ಯದಲ್ಲಿ ಸಾರ್ವಜನಿಕರಿಂದ ಅದಕ್ಕೆ ಯಾವ ರೀತಿಯ ಕ್ಷೀಣ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳುವಂತಹದ್ದು ಗೊತ್ತಿದ್ದರೂ ಕೂಡ ಈ ಅಪಪ್ರಚಾರವನ್ನ ತಡೆಯುವ ದೃಷ್ಟಿಯಲ್ಲಿ, ಜನರ ಮುಂದೆ ಸತ್ಯವನ್ನ ಇಡುವಂತಹ ದೃಷ್ಟಿಯಲ್ಲಿ ಈ VBG ರಾಮ್ಜಿ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ತಂದಿತು ಮತ್ತು ಇದರ ಪರಿಣಾಮ ಗ್ರಾಮಾಂತರ ಬದುಕಿನ ಮೇಲೆ, ಗ್ರಾಮಗಳ ಮೇಲೆ, ಗ್ರಾಮದ ಉದ್ಯೋಗಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಅಂತ ಹೇಳುವುದರ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮ ಮೂಲಕ ಜನರ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಪಾರ್ಟಿ ಕಾಂಗ್ರೆಸ್ ಸತತವಾಗಿ 3 ಬಾರಿ ಕೇಂದ್ರದಲ್ಲಿ ಅಧಿಕಾರ ವಂಚಿತರಾಗಿರುವಂಥದ್ದು ಅವರಲ್ಲಿ ಒಂದು ಹತಾಶೆ ಮೂಡಿದೆ. 100 ವರ್ಷಕ್ಕಿಂತ ದೊಡ್ಡ ಇತಿಹಾಸ ಇರುವ ಪಾರ್ಟಿಗೆ ಇವತ್ತು ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ 100 ಸ್ಥಾನವನ್ನು ಗಳಿಸದಷ್ಟು ದುರ್ಬಲ ಆಗಿದೆ. ಅದಕ್ಕೆ ಕಾರಣ ಅವರ ಸ್ವಯಂಕೃತ ಅಪರಾಧಗಳು, ಅವರ ಸ್ವಯಂಕೃತ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ತಲುಪುವಲ್ಲಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಕಾಂಗ್ರೆಸ್ ವೈಫಲ್ಯ ಅಂತ ಕಾರಣಕ್ಕೆ ಕೇಂದ್ರದ ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಜನರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ. ಹತಾಶವಾದಂತಹ ಕಾಂಗ್ರೆಸ್, ಯಾಕೆಂದರೆ ಅಧಿಕಾರ ಮಾಡುವುದು ಅವರ ಜನ್ಮಸಿದ್ಧ ಹಕ್ಕು ಅಂತ ಹೇಳುವಂತಹ ಭ್ರಮೆಯಲ್ಲಿದ್ದಂತಹ ಕಾಂಗ್ರೆಸ್, ಸುಲಭದಲ್ಲಿ ಹೇಳೋದಿದ್ರೆ ಇವತ್ತು ಅವರು ಹಿಂದೆ ಲ್ಯಾಂಡ್ ಲಾರ್ಡ್ಗಳಾಗಿದ್ರು, ಈಗಲೂ ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ. ಲ್ಯಾಂಡ್ ಇಲ್ಲ ಆದರೂ ತಾವು ಲಾರ್ಡ್ಗಳು ಅಂತೇಳಿ ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿರುವಂತಹ ಒಂದು ಪಾರ್ಟಿ. ತಾವು ಈ ಸ್ಥಿತಿಗೆ ಬರುವುದಕ್ಕೆ ಏನು ಕಾರಣ ಅಂತ ಹೇಳುವಂಥದ್ದನ್ನ ಆತ್ಮವಿಮರ್ಶೆ ಮಾಡಿಕೊಳ್ಳುವುದರ ಬದಲು ಹತಾಶರಾಗಿ ಕೇಂದ್ರ ಸರ್ಕಾರ ತರುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸುಳ್ಳು ಪ್ರಚಾರವನ್ನ, ಅಪಪ್ರಚಾರವನ್ನ ಮಾಡುವುದರ ಮೂಲಕ ಜನರನ್ನ ದಾರಿ ತಪ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮನ್ರೇಗಾವನ್ನ ತೆಗೆದು VBG ರಾಮ್ಜಿ ರೀಪ್ಲೇಸ್ ಮಾಡಿರುವಂತಹದ್ದು ಅವರಿಗೆ ಸಿಟ್ಟಿಗೆ ಕಾರಣ. ಆದರೆ ಈ ದೇಶದ ಇತಿಹಾಸವನ್ನ ಗಮನಿಸಿದ್ರೆ ಗ್ರಾಮಾಂತರದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿಸುವ ದೃಷ್ಟಿಯಲ್ಲಿ 1960ನೇ ಇಸ್ವಿಲಾಗಾಯಿತು ಈ ರೀತಿಯ ಯೋಜನೆಗಳು ಜಾರಿಗೆ ಬಂದಿದೆ. 2005ರಲ್ಲಿ ಮನಮೋಹನ್ ಸಿಂಗರ ಸರ್ಕಾರ ಕೇಂದ್ರದಲ್ಲಿರುವಾಗ ಏನು ನರೇಗಾ ಅಂತ ಹೇಳುವಂಥದ್ದನ್ನು ತಂದರು, ಅದಕ್ಕೆ ಒಂದು ರೀತಿಯಲ್ಲಿ ಕಾನೂನಿನ ಒಂದು ಸ್ಥಾನಮಾನವನ್ನು ಕೊಟ್ಟರು. ಅದನ್ನು ಯಾರೂ ಕೂಡ ಅಲ್ಲಗೆಳೆಯುವುದಿಲ್ಲ. ಆದರೆ ಈ ನರೇಗಾ ತರುವಂಥದರ ಮೊದಲು ಅದು ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಆಗಿತ್ತು. ಜವಾಹರ್ಲಾಲ್ ಈ ದೇಶದ ಪ್ರಥಮ ಪ್ರಧಾನಿ, ಅವರ ಹೆಸರನ್ನ ತೆಗೆದು ಬರೇ ನರೇಗಾ ಅಂತ ಹೇಳಿ ಇಟ್ಟಾಗ ಜವಾಹರ್ಲಾಲ್ ನೆಹರೂರವರಿಗೆ ಯಾರು ಅಪಮಾನ ಮಾಡಿರುವುದಲ್ಲ. ಕಾರ್ಯಕ್ರಮ ಆಯಾಯ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡುತ್ತಾರೆ.
2009ನೇ ಇಸ್ವಿ ಬರುವಾಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಈ ನರೇಗಾ ಯೋಜನೆಗೆ ಸೇರಿಸಲಾಯಿತು. ಆವಾಗ ಅದು ಏನು ಈಗಿನ ಅಂತ ಹೇಳಿದ್ರೆ ಮೊನ್ನೆಯವರೆಗೆ ಬದಲಾವಣೆ ತರುವವರೆಗೆ ಮನ್ರೇಗಾ ಅಂತ ಹೇಳುವ ಹೆಸರನ್ನ ಬಂತು. ಆದರೂ ಕೂಡ ಗ್ರಾಮಾಂತರದಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಏನು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಚ್ಚಾರ ಆಗ್ತಿರ್ಲಿಲ್ಲ. ಮನ್ರೇಗಾ ಅಂತ ಹೇಳಿ ಕರೀತಿದ್ದದ್ದು. ಮಹಾತ್ಮ ಗಾಂಧೀಜಿಯವರ ಹೆಸರು ಅದರಲ್ಲಿ ಇತ್ತು ಅಂತ ಹೇಳಿ ಯಾರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಒಂದು ಅಧಿಕಾರಿ ಮಟ್ಟದಲ್ಲಿ ಒಂದು ಮಟ್ಟದಲ್ಲಿ ಮಾತ್ರ ಇತ್ತೇ ಹೊರತು ಈಗ ಕಳೆದ 10 ವರ್ಷದ ಅನುಭವದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲರ ಜೊತೆ ಸಮಾಲೋಚನೆಯನ್ನ ಮಾಡಿ ಅದರ ಕುಂದುಕೊರತೆಗಳನ್ನು ತಿಳ್ಕೊಂಡು ಈಗ ಈ ಬದಲಾದಂತಹ ಕಾನೂನನ್ನು ತಂದಿದ್ದಾರೆ. ಮೊದಲನೆಯದಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಪಾರ ಗೌರವ ಇದೆ. ಆ ಕಾರಣಕ್ಕೆ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡುವ ದೃಷ್ಟಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪುವಂತಹ ದೃಷ್ಟಿಯಲ್ಲಿ 10 ಹಲವು ಯೋಜನೆಗಳನ್ನು ತಂದಿದ್ದಾರೆ. ಆ ಕಾರಣಕ್ಕೆ ಗ್ರಾಮಾಂತರದ ಜನರ ಬದುಕಿನ ಮಟ್ಟ ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯಿಂದ ಹಿಡಿದು ಬೇರೆ ಬೇರೆ ಸಮೀಕ್ಷೆಗಳಲ್ಲಿ 25 ಕೋಟಿಗಿಂತಲೂ ಹೆಚ್ಚಿನ ಜನ ಇವತ್ತು ಬಡತನದ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನಂಬಿಕೆ, ವಿಶ್ವಾಸ, ಶ್ರದ್ಧೆ ಇರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿ 1980ನೇ ಇಸ್ವಿಯಲ್ಲಿಯೇ ಪ್ರಾರಂಭವಾಗುವ ಹಂತದಲ್ಲಿ ಪಂಚನಿಷ್ಠೆಗಳಲ್ಲಿ ನಮ್ಮ ಆರ್ಥಿಕ ನೀತಿಯನ್ನ ಗಾಂಧಿ ಪ್ರಣೀತ ಸಮಾಜವಾದ ಅಂತ ಹೇಳಿ ಬಿಜೆಪಿಯ ಸಂವಿಧಾನದಲ್ಲಿ ಇಟ್ಟಿದ್ದೇವೆ. ಸ್ವಚ್ಛ ಭಾರತ ಯೋಜನೆಯನ್ನು ತೆಗೆದರೆ ಅದು ಮಹಾತ್ಮ ಗಾಂಧೀಜಿಯವರ ಕನಸು. ಅದನ್ನು ನನಸು ಮಾಡುವಂತಹ ದೃಷ್ಟಿಯಲ್ಲಿ ನಮ್ಮ ಕಡೆಯಿಂದ ಅದರ ಏನಾದರೂ ಸಿಂಬಲ್ ನೋಡಿದರೆ ಮಹಾತ್ಮ ಗಾಂಧೀಜಿಯವರನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿರುವಂಥದ್ದು. ಹಾಗಾಗಿ ಅವರ ಆರೋಪ ಏನಿದೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಅಂತ ಹೇಳುವಂತಹ ಭಾವನಾತ್ಮಕವಾಗಿ ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜ ಅರ್ಥದಲ್ಲಿ ಮಹಾತ್ಮ ಗಾಂಧೀಜಿಯವರ ಎಲ್ಲ ನಂಬಿಕೆಗಳನ್ನು ಧೂಳಿಪಟ ಮಾಡಿರುವಂಥವ್ರು ಯಾರು ಅಂತ ಹೇಳಿ ಕೇಳಿದರೆ ಕಾಂಗ್ರೆಸ್ಸಿನವರು. ಸಣ್ಣ ಇತ್ತೀಚಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕರ್ನಾಟಕವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬೇಕಾಬಿಟ್ಟಿ ಲೈಸೆನ್ಸ್ ಕೊಡ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆಯಲ್ಲಿಯೂ ಕೂಡ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸರಿ ಮಾಡುವ ದೃಷ್ಟಿಯಲ್ಲಿ ಈ ಸುಧಾರಿತ ಯೋಜನೆಯನ್ನ ತಂದಿದ್ದಾರೆ. ಒಮ್ಮೆ ಆಲೋಚನೆ ಮಾಡಿ, ಬಹುಶಃ ಇವತ್ತು ಮಹಾತ್ಮ ಗಾಂಧೀಜಿಯವರೇನಾದರೂ ಇರ್ತಿದ್ರೆ ಅವರೇ ಹೇಳ್ತಿದ್ರು, ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಯೋಜನೆಯನ್ನ ನನ್ನ ಹೆಸರಲ್ಲಿ ಮಾಡಬೇಡಿ ಅಂತ ಹೇಳಿ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ವಿಧಾನ ಪರಿಷತ್ತಿನಲ್ಲಿ ಅಧಿವೇಶನದಲ್ಲಿ ಅವರ ವಾದಕ್ಕೆ ಸಮರ್ಥನೆ ಮಾಡ್ತಾ ಒಂದು ಕಡೆಯಿಂದ ಕರ್ನಾಟಕದಲ್ಲಿ ಇದರಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಆಗಿರೋದು ಅಂತ ಹೇಳಿ ಹೇಳ್ತಾರೆ. ಈ ಕಾನೂನು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಪೂರ್ಣ ಭಾರತಕ್ಕೆ ಅನ್ವಯ ಆಗುವ ಯೋಜನೆ. ಅವರು ಚರ್ಚೆಯಲ್ಲಿ ಮಾಡ್ತಾ ಹೇಳ್ತಾರೆ, ಬೇರೆ ರಾಜ್ಯಗಳಲ್ಲಿ ಆಗುವ ಭ್ರಷ್ಟಾಚಾರಕ್ಕಿಂತ ಕರ್ನಾಟಕದಲ್ಲಿ ಕಡಿಮೆ. ಹಾಗಾದರೆ ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಬದಲಾವಣೆ ಮಾಡಿರುವಂತಹದ್ದು. ಇಡೀ ದೇಶಕ್ಕೆ ಎಲ್ಲ ಕಡೆಯೂ ಇದರ ದುರುಪಯೋಗವನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ನಮ್ಮ ಅನುಭವ ಇದೆ. ಎಷ್ಟೋ ಕಡೆ JCBಯಲ್ಲಿ ಒಂದು ಕಡೆಯಿಂದ ತೆಗೆದ ಮಣ್ಣನ್ನು ಇನ್ನೊಂದು ಕಡೆಗೆ ಹಾಕ್ತಾ ಇದ್ದಾರೆ, ಆಮೇಲೆ ಬಿಲ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಆರೋಪಗಳು ಬಂದಿದೆ. ಇದೆಲ್ಲದಕ್ಕೂ ಉತ್ತರ ಕೊಡುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ತಂದಿದೆ. ಎರಡನೇ ಸಂಗತಿ ಹೇಳಲಿಕ್ಕೆ ಇಷ್ಟಪಡುವಂತಹದ್ದು, ಒಂದು ವೇಳೆ ಈ ಯೋಜನೆಗೆ ಪ್ರೋತ್ಸಾಹ ಕೊಡುವಂತಹ ಮನಸ್ಸು ಮೋದಿಯವರಿಗೆ ಇಲ್ಲ ಅಂತ ಹೇಳಿ ಇರ್ತಿದ್ರೆ, ಮನಮೋಹನ್ ಸಿಂಗರ 10 ವರ್ಷದ ಅವಧಿಯಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಈ ಮನ್ರೇಗಾಗೆ ಖರ್ಚಾಗಿರುವಂಥದ್ದು. ಆದರೆ ನರೇಂದ್ರ ಮೋದಿಯವರ ಸರ್ಕಾರ 2014ರಿಂದ 2024ರವರೆಗೆ ಖರ್ಚು ಮಾಡಿರುವಂತಹ ದುಡ್ಡು ಸುಮಾರು 8.5 ಲಕ್ಷ ಕೋಟಿ ರೂಪಾಯಿಗಳು. ಸುಮಾರು ಈ 20 ವರ್ಷದಲ್ಲಿ
10.5 ಲಕ್ಷ ಕೋಟಿ ರೂಪಾಯಿ ಮನ್ರೇಗಾ ಯೋಜನೆಗೆ ಖರ್ಚಾಗಿದೆ. 10.5 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿರುವಾಗ ಅದರ ಪರಿಣಾಮ ಗ್ರಾಮದಲ್ಲಿ ಕಾಣಬೇಕಿತ್ತಲ್ಲ. ನಾವು ಕಲ್ಪನೆ ಮಾಡುವಂತಹ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯ ರಾಮರಾಜ್ಯದ ಕಲ್ಪನೆಯಲ್ಲಿ ಆ ರೀತಿಯಲ್ಲಿ 10.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಬದಲಾವಣೆ ಗ್ರಾಮದಲ್ಲಿ ಕಾಣತಾ ಇದೆಯೋ, ಅದಕ್ಕೆ ಒಂದು ಮೂರ್ತ ರೂಪ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ VBG ರಾಮ್ಜಿ, ವಿಕಸಿತ ಭಾರತ್ ಗ್ಯಾರಂಟಿ, ಮತ್ತೆ ಪುನಃ ಗ್ಯಾರಂಟಿ ಇಲ್ಲ ಹೇಳ್ತಾರೆ. VBG ಅಂತ ಹೇಳಿದ್ರೆ ಅದು ಗ್ಯಾರಂಟಿ, ರೋಜ್ಗಾರ್ ಆರ್ ಅಂತ ಹೇಳಿದ್ರೆ, ಆಮೇಲೆ ಆಜೀವಿಕಾ ಎ ಅಂತ ಹೇಳಿದ್ರೆ, ಎಂ ಅಂತ ಹೇಳಿದ್ರೆ ಮಿಷನ್. 2004ರ ಭಾರತಕ್ಕೂ 2000 ಇವತ್ತಿನ ಭಾರತಕ್ಕೂ 25ರ ಭಾರತಕ್ಕೂ 26ರ ಭಾರತಕ್ಕೂ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಗ್ರಾಮದಲ್ಲಿ ಜನರ ಏನು ಜೀವನೋಪಾಯದ ದಾರಿಗಳು ಬದಲಾಗಿದೆ. ಅಂಥದ್ರಲ್ಲಿ ಈ ಹೊಸ ಯೋಜನೆ 2047ರ ವಿಕಸಿತ ಭಾರತಕ್ಕೆ ಪೂರಕವಾಗಿ ಗ್ರಾಮದಲ್ಲಿ ವಿಕಸಿತ ಗ್ರಾಮಗಳಾಗಬೇಕು, ವಿಕಸಿತ ಗ್ರಾಮದಿಂದಾಗಿ ವಿಕಸಿತ ಭಾರತ ಆಗುವುದು ಅಂತ ಹೇಳುವಂಥದ್ದು ನಂಬಿಕೆ ಮತ್ತು ಶ್ರದ್ಧೆ ಕೂಡ. ಗ್ರಾಮಗಳು ಒಳ್ಳೆಯದಾದಾಗ ಮಾತ್ರ ದೇಶ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು ಭಾರತದ ಸತ್ಯ ಕೂಡ. ಈ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ತಂದಿದ್ದಾರೆ. ಇನ್ನೊಂದು ಅಪಪ್ರಚಾರ ಮಾಡ್ತಾ ಇರುವಂಥದ್ದವರು 100 ದಿನಗಳ ಗ್ಯಾರಂಟಿ ಕೊಟ್ಟಿದ್ದೆವು, ಇದರಿಂದಾಗಿ ಇನ್ನು ಆ ಗ್ಯಾರಂಟಿಯೇ ಹೋಯಿತು ಅಂತ ಹೇಳುವಂತಹ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದನ್ನ 125 ದಿವಸ ಮಾಡಿದ್ದಾರೆ. ಅವರಿಗೆ ಹೆದರಿಕೆ ಬಂದದ್ದು ಎಲ್ಲಿ ಅಂತ ಹೇಳಿ ಕೇಳಿದರೆ, ಇಷ್ಟರವರೆಗೆ ಸಂಬಳವನ್ನ ಅಥವಾ ಭತ್ಯೆಯನ್ನ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಬೇರೆ ಎಲ್ಲ ಮೆಟೀರಿಯಲ್ಗೆ ಖರ್ಚಾಗುವುದರಲ್ಲಿ 75-25 ಮಾಡ್ತಾ ಇದ್ರು. 75 ಕೇಂದ್ರ, 25 ಅಂದ್ರೆ ಆನ್ ಆನ್ ಎವರೇಜ್ 90-10 ಇತ್ತು. ಈಗ 60 ಮತ್ತು 40ರ ಅನುಪಾತದಲ್ಲಿ ತುಂಬಾ ಯೋಜನೆಗಳಿದ್ದಾವೆ ಕೇಂದ್ರದ್ದು. 50-50, 60-40, ಈ ರೀತಿಯಲ್ಲಿ 75-25 ಈ ರೀತಿಯ ತುಂಬ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಬ್ಬರ ಪಾಲುದಾರಿಕೆಯಲ್ಲಿ ನಡೆಯುವಂತಹ ಸಾಕಷ್ಟು ಯೋಜನೆಗಳಿದ್ದಾವೆ. ಇದರಲ್ಲಿ ಅವರ ಮನಸ್ಸಿನಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಮಗೆ ರಾಜ್ಯಕ್ಕೆ ಹೊರೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿಜವಾಗಿ ಈಗ ಏನಾದರೂ ಆಲೋಚನೆ ಮಾಡಿದರೆ ಈ ಯೋಜನೆ ಅನುಷ್ಠಾನಕ್ಕೆ ಬಂದರೆ 4 ಪ್ರಮುಖ ವಿಭಾಗಗಳಲ್ಲಿ ಈ ಯೋಜನೆಯನ್ನ ವಿಂಗಡಣೆ ಮಾಡಿದ್ದಾರೆ. ಶಾಲಾ ಕೊಠಡಿಯಿಂದ, ಅಂಗನವಾಡಿಯಿಂದ ಹಿಡಿದು, ಗ್ರಾಮಾಂತರ ಮಾರ್ಗದಿಂದ ಹಿಡಿದು, ಜಲಾನಯನಗಳನ್ನ ಮಾಡುವುದರವರೆಗೆ ಎಲ್ಲ ರೀತಿಯಲ್ಲಿಯೂ ಆಯಾ ಗ್ರಾಮಕ್ಕೆ ಬೇಕಾಗುವಂತಹ ಯೋಜನೆಯನ್ನ ಗ್ರಾಮ ಸಭೆಯೇ ನಿರ್ಧಾರ ಮಾಡಿ ಕೊಟ್ಟದರ ಮೇಲೆ ಸುಸ್ಥಿರವಾದಂತಹ ಅಭಿವೃದ್ಧಿ ಗ್ರಾಮದಲ್ಲಿ ಕಾಣುವ ರೀತಿಯಲ್ಲಿ ಈ ಯೋಜನೆ ಬಂದ ನಂತರ ಬರ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕೊನೆಯದಾಗಿ ಅಡ್ಮಿನಿಸ್ಟ್ರೇಟಿವ್ ಸೈಡ್ ತುಂಬಾ ಮಂದಿ ಪ್ರಶ್ನೆ ಕೇಳ್ತಾರೆ, ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವ ದೃಷ್ಟಿಯಲ್ಲಿ ಈ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿ. ತುಂಬ ರೀತಿಯ ಸಂಗತಿಗಳನ್ನ, ಜಾಗರೂಕತೆಯನ್ನ ತೆಗೆದುಕೊಂಡಿದ್ದಾರೆ. ಎಲ್ಲ ಆಡಳಿತಾತ್ಮಕ ಹಂತದಲ್ಲಿ ಖರ್ಚಾಗುವ ದೃಷ್ಟಿಯಲ್ಲಿ 6% ಇದ್ದದ್ದನ್ನು ಈಗ 9% ಮಾಡಿದ್ದಾರೆ ಅಂತ ಹೇಳಿದರೆ, ಬೇಕಾದಷ್ಟು ಜನರನ್ನ ಈ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಸೇರಿಸಿಕೊಳ್ಳುವುದು ಮಾತ್ರವಲ್ಲ, ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಬಯೋಮೆಟ್ರಿಕ್ ಹಾಜರಾತಿ, ಜಿಯೋ ಟ್ಯಾಗಿಂಗ್, ಲೈವ್ ಡ್ಯಾಶ್ ಬೋರ್ಡ್ಗಳು, ಪ್ರತಿ ವಾರ ಪ್ರಗತಿಯ ಪ್ರಕಟಣೆ, ವಂಚನೆ ನಿಯಂತ್ರಣಕ್ಕೆ ಅಗತ್ಯವಾದಂತಹ ಪರಿಕರಗಳನ್ನು ಜೋಡಿಸಿ ಏನು ಇಷ್ಟು ದೊಡ್ಡ ಮೊತ್ತದ ಹಣ ಏನು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ ಅದನ್ನು ತಡೆಯುವ ದೃಷ್ಟಿಯಲ್ಲಿ ಎಲ್ಲ ರೀತಿಯಿಂದಲೂ ಈ ಯೋಜನೆ ಜನರಿಗೆ ಪೂರಕವಾಗಿ, ಗ್ರಾಮಾಂತರದಲ್ಲಿ ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಎಲ್ಲ ರೀತಿಯಿಂದಲೂ ಪೂರಕವಾಗಿ ಇದು ಬರ್ತಾ ಇದೆ. ಕಾಂಗ್ರೆಸ್ಸಿನ ಅಭ್ಯಾಸವೇ ಏನಾಗಿದೆ ಅಂತ ಹೇಳಿ ಕೇಳಿದರೆ, ಯಾವುದೇ ಬರಲಿ, ಈಗ SIRನ ಬಗ್ಗೆ ಅಪಪ್ರಚಾರ ಮಾಡಿದರು. ಇವತ್ತು ಕೋರ್ಟ್ಗಳೇ ನೇರವಾದಂತಹ ತೀರ್ಪುಗಳನ್ನು ಕೊಟ್ಟಿತು. ಅವರಿಗೆ ಒಟ್ಟು ಅವರೇ ತಂದಂತಹ ತುಂಬ ಸಂಗತಿಗಳಿದ್ದಾವೆ.
ಏನು ಮಿಷನ್ ನಲ್ಲಿ ವೋಟಿಂಗ್ ಇವಿಎಂ ನ ಬಗ್ಗೆ ಅಪಪ್ರಚಾರ ಮಾಡಿದ್ರು, SIR ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಕೊನೆಗಾಗುವಾಗ ಬೇಟೆ ಮಾಡಲಿಕ್ಕೆ ಹೋದವರೇ ಬೇಟೆಯ ವಸ್ತು ಆಗುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಪ್ರತಿ ಬಾರಿ ಸಿಕ್ಕಿ ಹಾಕಿಕೊಡ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದ್ರೆ ಈಗ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಯಾವ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ, ಮೊನ್ನೆಯ ನಾವು ಅಧಿವೇಶನವನ್ನೇನಾದರೂ ನಾವು ಗಮನಿಸಿದ್ರೆ, ಅವರಿಗೆ ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂತ ಹೇಳುವ ರೀತಿಯಲ್ಲಿ ಈ ಯೋಜನೆಯನ್ನ ವಿರೋಧಿಸೋದಕ್ಕೋಸ್ಕರವೇ ಅಧಿವೇಶನವನ್ನು ಕರೆದರು. ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಏನು ಈಗ ಸ್ಪರ್ಧೆ ನಡೀತಾ ಇದೆ DKಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ. ಒಪ್ಪಂದಗಳು ಏನಾಗಿದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಏನು ಮಾತುಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಬೇಕಿತ್ತು ಈ ಚರ್ಚೆಯನ್ನು ಮುಂದೂಡೋದಕ್ಕೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನ ಈ ವಿಷಯದ ಬಗ್ಗೆಯೇ ಚರ್ಚೆಗೆ ಅಂತ ಹೇಳಿ ಕರೆದು ಬೇಡದ ಅಸಂವಿಧಾನಿಕ ಮಾತುಗಳನ್ನು ಹೇಳುವುದರ ಮೂಲಕ, ರಾಜ್ಯಪಾಲರಿಂದ ಹೇಳಿಸುವ ಪ್ರಯತ್ನ ಮಾಡುವುದರ ಮೂಲಕ ಮತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರಿಗೂ ಅಸಂವಿಧಾನಿಕ ಅನಾಗರಿಕ ಶಬ್ದಗಳನ್ನು ಉಪಯೋಗ ಮಾಡಿ ಇಡೀ ಅಧಿವೇಶನವನ್ನ ಯಾವುದೇ ರೀತಿಯ ಫಲಪ್ರದವಾದಂತಹ ಚರ್ಚೆ ಇಲ್ಲದ ರೀತಿಯಲ್ಲಿ ಅಧಿವೇಶನವನ್ನು ಮುಗಿಸಿದ್ದಾರೆ. ಈಗ ಬಜೆಟ್ಗೆ ತಯಾರಾಗ್ತಾ ಇದ್ದಾರೆ. ಅವರಿಗೊಟ್ಟರೆ ಅವರ ಸ್ಥಾನವನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಇದರ ವಿರುದ್ಧದ ಹೋರಾಟವನ್ನು ಒಂದು ನೆಪವಾಗಿ ಇಟ್ಟುಕೊಂಡಿದ್ದಾರೆ ಹೊರತು ಅವರಿಗೆ ಈ ಯೋಜನೆಯ ಅನುಷ್ಠಾನಕ್ಕೆ ಅಥವಾ ಅದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಇದು ಕೇಂದ್ರ ಸರ್ಕಾರದ ಒಕ್ಕೂಟದ ವ್ಯವಸ್ಥೆಯಲ್ಲಿ ತಂದಂತಹ ಯೋಜನೆ. ನೀವು ಇಲ್ಲಿ ಎಷ್ಟೇ ಪಾದಯಾತ್ರೆ ಮಾಡಿ, ಎಷ್ಟೇ ಜಾಗಟೆ ಹೊಡೆಯಿರಿ, ಎಷ್ಟೇ ಶಂಖ ಊದಿ, ಏನು ಮಾಡಿದ್ರು ಈ ಯೋಜನೆಯನ್ನ ಬದಲಾವಣೆ ಮಾಡಬೇಕಿದ್ರೆ ಅದನ್ನು ಮಾಡಬೇಕಾದಂಥದ್ದು ಕೇಂದ್ರದಲ್ಲಿ ಈ ಮಸೂದೆ ಪಾಸ್ ಆಗುವಾಗ ನಿಮ್ಮ ಪಕ್ಷದ ಪ್ರತಿಪಕ್ಷದ ನಾಯಕರೇ ವಿದೇಶ ಪ್ರವಾಸದಲ್ಲಿದ್ದರು, ಚರ್ಚೆಯಲ್ಲೇ ಭಾಗವಹಿಸಲಿಲ್ಲ. ಅಂತಹ ಬೇಜವಾಬ್ದಾರಿಯುತ ನಾಯಕರನ್ನಿಟ್ಟುಕೊಂಡು ನೀವು ಇವತ್ತು ಈ ಯೋಜನೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಒಂದು ವೇಳೆ ಕೇಂದ್ರ ಸರ್ಕಾರ ಈಗಾಗಲೇ ಈ ಬಜೆಟ್ನಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಮೊನ್ನೆ ಘೋಷಣೆಯಾದ ಬಜೆಟ್ನಲ್ಲಿಯೇ 85,000 ಕೋಟಿ ರೂಪಾಯಿಯನ್ನ ಈ ನರೇಗಾ ಯೋಜನೆಗೋಸ್ಕರ ಮೀಸಲಿರಿಸಿದ್ದಾರೆ. ಈ ಯೋಜನೆ ಅನುಷ್ಠಾನಕ್ಕೆ ಬರ್ತದೆ. ನಿಮಗೇನಾದರೂ ಇದು ಸಂವಿಧಾನ ಬಾಹಿರ, ಇದು ಒಕ್ಕೂಟದ ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಹೇಳಿದ ಸಂಗತಿಯನ್ನ ಮೀರಿ ಇದು ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿ ನೀವೇನು ಆರೋಪ ಮಾಡ್ತೀರಿ, ಅದನ್ನು ಪ್ರಶ್ನೆ ಮಾಡಬೇಕಾದದ್ದು ಮಾರ್ಗದಲ್ಲಿ ಅಲ್ಲ, ಅದನ್ನು ಪ್ರಶ್ನೆ ಮಾಡಬೇಕಾದದ್ದು ನೀವು ಕೋರ್ಟಿನಲ್ಲಿ. ನಿಮಗೆ ಕೇಂದ್ರ ಸರ್ಕಾರ ತಂದ ಯೋಜನೆ ಅಸಂವಿಧಾನಿಕ ಅಂತ ಹೇಳಿ ಕಾಣ್ತದಂತ ಹೇಳಿ ಆದರೆ ಕೋರ್ಟಿಗೆ ಹೋಗಿ, ಕೋರ್ಟ್ ಏನು ವ್ಯಾಪ್ತಿಯ ಒಳಗೆ ಬರುವಂತಹ ದೃಷ್ಟಿಯಲ್ಲಿಯೇ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ನೀವು ಒಂದು ಕಡೆಯಿಂದ ಅಭಿವೃದ್ಧಿ ಇಲ್ಲ, ಒಂದು ಕಡೆಯಿಂದ ಕಾನೂನಿನ ವ್ಯವಸ್ಥೆ ಇಲ್ಲ, ನೀವು ಖಜಾನೆಯನ್ನು ಖಾಲಿ ಮಾಡಿ ಕೂತಿದ್ದೀರಿ. ಗ್ಯಾರಂಟಿಯ ಹೆಸರಿನಲ್ಲಿ ಸರಿಯಾಗಿ ಗ್ಯಾರಂಟಿಯನ್ನೂ ಅನುಷ್ಠಾನ ಮಾಡಲಿಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಈಗ ಪ್ರತಿ ತಿಂಗಳು ಕೊಡಬೇಕಾದಂಥದ್ದನ್ನು 3-4 ತಿಂಗಳಾದರೂ ಕೊಡ್ತಾ ಇಲ್ಲ. ಎಲ್ಲರೂ ಈಗ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಸ್ ಈಗ ಇನ್ನು ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ. ಅವರ ಬಿಲ್ಗಳನ್ನು ನೀವು ಪಾವತಿ ಮಾಡ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರ, 6,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿದೆ. ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೂರುಗಳಿದ್ದಾವೆ. ಭ್ರಷ್ಟರನ್ನ ನೀವು ರಕ್ಷಣೆಯನ್ನ ಮಾಡ್ತಾ ಈ ಸರ್ಕಾರವನ್ನು ನಡೆಸುವಂಥದ್ದು ನೋಡಿದರೆ ನಿಮಗೆ ಮುಂದಿನ ಬಾರಿ ನೀವು ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನೀವು ನಿಶ್ಚಯ ಮಾಡಿದ್ದೀರಿ. ನಾಡಿನವರೆಗೆ ಏನು ಬೇಕಾಬಿಟ್ಟಿ ಭ್ರಷ್ಟಾಚಾರವನ್ನು ಮಾಡುವ ದೃಷ್ಟಿಯಲ್ಲಿ ಈ ಸರ್ಕಾರವನ್ನು ಮುನ್ನಡೆಸುವಂತಹ ನಿರ್ಣಯಕ್ಕೆ ನಮಗೆ ಬಹುಮತ ಇದೆ ಅಂತ ಹೇಳಿಕೊಂಡು ಏನು ಮಾಡಿದರೂ ನಡೀತದೆ ಅಂತ ಹೇಳುವ ಬಂಡತನದ ನಿಮ್ಮ ಧೋರಣೆಯನ್ನ ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಿಮ್ಮನ್ನು ಅಧಿಕಾರದಿಂದ ಇಳಿಸ್ತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ,
ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ನೀವು ವಿಳಂಬ ನೀತಿಯನ್ನು ಅನುಸರಿಸಿದ್ದೀರಿ. ಈ ಗ್ರಾಮಗಳಿಗೆ, ಗ್ರಾಮದ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಹಾಗೆ ಆಗ್ತದೆ ಮತ್ತು ಇದರ ಕಾರಣಕ್ಕೆ ಗ್ರಾಮಗಳ ಪ್ರಗತಿ, ರಾಜ್ಯದ ಪ್ರಗತಿಗೆ ನೀವು ಕೊಡಲಿಯೇಟನ್ನು ಕೊಡ್ತಾ ಇದ್ದೀರಿ. ನಿಮ್ಮ ವೈಯಕ್ತಿಕ ಅಥವಾ ರಾಜಕೀಯ ದುರುದ್ದೇಶಗಳಿಗೋಸ್ಕರ ಇದರ ಅಪಪ್ರಚಾರ ಮಾಡುವುದರ ಮೂಲಕ ಅಂತೇಳಿ ತಮ್ಮ ಮೂಲಕ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೂಟಿ ಮಾಡಲಿಕ್ಕುಂಟು, ಅದನ್ನು ಮುಂದಿನ 2.5 ವರ್ಷ ಲೂಟಿ ಮಾಡುವ ಅಂತ ಹೇಳುವ ಮನಸ್ಥಿತಿಯಲ್ಲಿದ್ದಾರೆ.